ಬೆಂಗಳೂರಿನಲ್ಲಿ ಆಯೋಜಿಸಿರುವ ಗಾಂಧಿ ಶಿಲ್ಪ ಬಜಾರ್ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಜವಳಿ ಸಚಿವಾಲಯ ಹಾಗೂ ಕೇಂದ್ರ ರೇಷ್ಮೆ ಮಂಡಳಿಯ ಸದಸ್ಯ ಕಾರ್ಯದರ್ಶಿ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಿ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ಈ ವೇಳೆ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು, ಬೆಂಗಳೂರು ದೂರದರ್ಶನ ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಎಚ್ಎನ್ ಆರ್ತಿ, ಕಾವೇರಿ ಎಂಪೋರಿಯಂನ ಕಾರ್ಯನಿರ್ವಹಣಾಧಿಕಾರಿ ಎಚ್ಆರ್ ರಾಜಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಲಂಕಾರಿಕ ವಸ್ತು ಪ್ರದರ್ಶನ ಮೇಳ ಇಂದಿನಿಂದ ಆಗಸ್ಟ್ 16ರವರೆಗೆ ನಡೆಯಲಿದ್ದು, ಗೃಹಾಲಂಕಾರ ವಸ್ತುಗಳು ಮತ್ತು ಉಡುಪುಗಳನ್ನು ಮಾರಾಟಕ್ಕೆ ಇಡಲಾಗಿದೆ. ಬಳಿಕ ಪಿ ಶಿವಕುಮಾರ್, ಕೈಮಗ್ಗ ದೇಶದ ಗುರುತಾಗಿದೆ. ಜವಳಿ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದರೂ ಕೂಡ ಕೈಮಗ್ಗದಿಂದ ತಯಾರಾದ ವಸ್ತುಗಳ ಜನಪ್ರಿಯತೆ ಕಡಿಮೆಯಾಗಿಲ್ಲ ಎಂದರು. So it is our responsibility to take care of this handloom sectors and handicraft sectors. ಎಚ್ಎನ್ ಆರತಿ, ದೇಶ ಫ್ಯಾಷನ್ ಕ್ಷೇತ್ರದಲ್ಲಿ ಹೆಚ್ಚು ಅಭಿವೃದ್ಧಿ ಸಾಧಿಸಿದೆ, ಆದರೆ ಕಲೆಯನ್ನು ಯಾವುದೇ ತಂತ್ರಜ್ಞಾನ ಹಿಂದಿಡಲು ಸಾಧ್ಯವಿಲ್ಲ ಎಂದರು. ಇಂಡಿಯಾ ಪೊಸೆಸಸ್ ಇಟ್ಸ್ ಸ್ಟ್ರಾಂಗೆಸ್ಟ್ ನನಗೆ ಪ್ಲಸಸ್ ಅನ್ಸುತ್ತೆ. ನನಗೆ ಇಂಡಿಯಾ ಬಗ್ಗೆ ಸೋ ಪ್ರೌಡ್. ಸೊ ಆ ಆರ್ಟಿಸನ್ಸ್ನ ನಾವು ಅವ್ರಿಗೆ ಏನೇನು ಅವಕಾಶ ಸಿಗುತ್ತೆ ಅದಕ್ಕೆಲ್ಲ ಕೈ ಜೋಡಿಸೋಣ. ಕಾರ್ಯಕ್ರಮದ ಬಳಿಕ ಗಣ್ಯರು ವಸ್ತು ಪ್ರದರ್ಶನ ವೀಕ್ಷಿಸಿದರು. Yes.